ನಮ್ಮೂರು ಗದಗ ಬಿಟ್ಟಿಗೆ ನಾ ಸಂಜೆ ಶಾಲೆ ಕಲಿತೀವಿ 8ನೇ ತರಗತಿ ಇದೀನಿ ರೀ. ನಮ್ಮ ಓಣ್ಯಾಗ ಇಲ್ಲಿ ರೋಡ್ ಎಲ್ಲ ಸರಿ ಇಲ್ಲ ಮತ್ತು ಗಟ್ರ ಚೇಂಬರ್ ಅದೆಲ್ಲ ಗಟ್ರಿಂದ ನಮ್ಗೆ ಸೊಳ್ಳೆ ಬರ್ತಾವೆ. ಇದು ಅದ್ರ ಸಂಬಂಧ ನಾವು ಹೇಳಿ ಹ್ಞೂ ರೀ ಸೊಳ್ಳೆ ಕಡ್ದಾಗ ನಮ್ಗೆ ಆರೋಗ್ಯ ತಪ್ಪತ್ರಿ. ನಾವು ದವಾಖಾನೆಗೆ ಹೋಗ್ಬೇಕು. ಹ್ಞೂ ರೀ ನಮ್ಮ ದೋಸ್ತರು ಕೂಡ ಆಟಾಡಕ್ಕೆ ಕರೆಕ್ಟ್ ಆಗಲ್ರಿ. ಅದಕ್ಕೆ ಇಲ್ಲಿ ತಗ್ಪಗ್ ಅದಾವ್ರಿ. ಮಳೆ ಬಂದಾಗ ಅಂತ ಹೊರಗೆ ಬರಂಗಿಲ್ಲ ರೀ ನಾವು. ಮತ್ತೆ ಪ್ರಧಾನಮಂತ್ರಿ ಪತ್ರ ಬರ್ದೀನಿ ರೀ. ಅದು ಅಲ್ಲಿ ರೋಡ್ ಇಲ್ಲಿ ರೋಡ್ ಕರೆಕ್ಟ್ ಆಗಿಲ್ಲ ಅಂತ ಬರ್ದೀನಿ. ಮತ್ತೆ ಚರಂಡಿ ಗಟ್ರಿಂದ ಸಮಸ್ಯೆ ಮತ್ತೇನು ಬರ್ದಿ ಆಟ ಆಡಕ್ಕೆ ಸಮಸ್ಯೆ ಆಗತ್ತೆ ರೀ. ನಾವು ಮತ್ತು ಸೈಕಲ್ ತೊಗೊಂಡು ಹೋಗ್ಬೇಕಾದ್ರೆ ಬಿದ್ದೀನಿ ರೀ ಒಂದು 2 ಸತ. ಮತ್ತು ನಮ್ಮ ಅಪ್ಪ ರೆಂಡಿಗಪ್ಪ ಅದಾರ ರೀ, ಅವರು ಬಿದ್ದಾರಿ ಒಂದು 2 ಸತ. ಹ್ಞೂ ರೀ ಆಗುತ್ತೆ. ಹ್ಞೂ ರೀ ಆಯ್ತು. ಮೋದಿಯವ್ರ ಮ್ಯಾಗ ಸಾಯಿರಾಮ್ ಕಾಮರ್ತಿ. ಇಲ್ಲಿ ರೋಡ್ ಸರಿ ಇಲ್ರಿ, ರೋಡ್ ಸರಿ ಇಲ್ಲ. ಹುಡುಗರು ಆಟಾಡಕ್ಕೆ ಅನುಕೂಲ ಇಲ್ಲ. ಎಲ್ಲ ತೆಗ್ಗು ದಿಮ್ಮ ಅದಾವು. ಮಾತ್ರ ಅಲ್ಲಿ ರೋಡ್ ಬಂದಾಗ ಅಂತ ಟ್ಯಾಕ್ಟ್ರಿ ಲಾರಿ ಟಮ್ ಎಲ್ಲ ಇಲ್ಲೇ ಅಡ್ಡಾಡ್ತಾವೆ. ಹುಡುಗರು ಮಾತ್ರ ಆಡಕ್ಕೆ ಅನ್ಸ್ಕೋದೂ ಇಲ್ಲ. ಅಲ್ಲಿ ರೋಡ್ ಬಂದಾಗ ಈ ರೋಡಿಗೆ ಒಂದೇ ರೋಡಿಗೆ ಅಡ್ಡಾಡ್ತಾವೆ, ಯಾವ ರೋಡಿಗೆ ಅಡ್ಡಾಡಂಗಿಲ್ಲ. ಮತ್ತು ನಮ್ಮ ಮನೆಯವರು ಮಳೆ ಬಂದಾಗೂ ಮಾತ್ರ ಈ ಸೀದಾ ಅವ್ರು ಮಳೆ ಬರ್ಲಾರ್ದಾಗೂ ಮಾತ್ರ ಗಾಡಿ ತೊಗೊಂಡು ಅವರು ನಮ್ಮ ಮನೆಯವರು ಹ್ಯಾಂಡಿಕ್ಯಾಪ್ ಅದಾರ, ಅವರು ಬಿದ್ದಾರೆ. ಎದುರು ಮನೆಯವರು ನಮ್ಮ ತಮ್ಮರು ಎಲ್ಲರೂ ಗಾಡಿ ತೊಗೊಂಡು ಸೈಕಲ್ ತೊಗೊಂಡು ರೋಡ್ ಸರಿ ಇಲ್ಲ ಅಂಥೇಳಿ ಇದಾಗೈತೆ, ಬಿದ್ದಾರ ಮಾಡ್ಯಾರ. ಹಂಗಾಗಿ ನಮ್ಗೆ ರೋಡ್ ಮಾಡೋಕೆ ಇದು ಒಳ ಚರಂಡಿ ಇಲ್ಲ, ಗಟ್ರ ಅದಾವು. ಗಟ್ರ ಮೇಲೆ ಸೊಳ್ಳೆ ಎಲ್ಲ ಕುಂತೆಲ್ಲ ಹುಡುಗರೆಲ್ಲ ಜ್ವರ ಬರ್ತಾವೆ. ಹಾಗಾಗಿ ನಮ್ಮ ಹುಡುಗ ಬರಿಬೇಕೇನು ಮಮ್ಮಿ ಅಂಥೇಳಿ ಹಂಗಾಗಿ ಬರೆದು ಪ್ರಧಾನಮಂತ್ರಿಯವರಿಗೆ ಲೆಟ್ರ್ ಬರೆದು ಹಾಕ್ಯಾರ ನಮ್ಮ ಹುಡುಗ. ಈಗ 4 ದಿನ ಆತ್ರಿ ಸರ್. ರಿಪ್ಲೈ ಏನೋ ಗೊತ್ತಿಲ್ಲ, ಒಟ್ಟು ಲೆಟ್ರ್ ಆದ್ರೆ ಹಾಕೈತಿ. ಇವ್ರು ಅವ್ರ ಮನೆಗೆ ಅದೀವ್ರಿ ನಾವೀಗ ಸದ್ಯಕ್ಕೆ. ನಮ್ದು ಇರೋದು ಪ್ರಾಪರ್ಟಿ ಸೊಲ್ಲಾಪುರ. ನಾವು ಇಲ್ಲಿ ಬಂದು ಇರೋದ್ರಿ 4 ವರ್ಷ ಆಯ್ತು. ಅವ್ರು ಬಂದ ಇಲ್ಲಿ 30 ವರ್ಷ ಆತ್ರಿ. 30 ವರ್ಷದಿಂದ ಹಿಂಗೆ ಐತ್ರಿ ರೋಡ್ ಇದೆ, ಹಿಂಗೆ ರೋಡ್ ಐತಿ. ಹಾಗಾಗಿ ಎಲ್ಲರಿಗೂ ತ್ರಾಸ ಆಗುತ್ತೆ. ಅನುಕೂಲ ಆಗಲಿ ಅನ್ನೋ ಸಂಬಂಧ ನಾವು ನಮ್ಮ ಹುಡುಗ ಒಳ್ಳೇದಾಗಲಿ ಅಂತ ಹೇಳಿ ಲೆಟ್ರ್ ಬರ್ದಾರ ಹುಡುಗ. ಏನ್ರಿ ಅಭಿವೃದ್ಧಿ ಆಗ್ಬೇಕು ಅಂತ ನಾವು ಹೇಳಿ ಅನ್ಕೊಳತ್ತೀವಿ. ಇನ್ನೇನು ಎಲ್ಲರೂ ಸ್ವಲ್ಪ ಸೇರಿ ಎಲ್ಲರಿಗೂ ಅನುಕೂಲ ಆಗ್ಲಿ ಅನ್ನೋ ಅದಕ್ಕೆ ರಿಕ್ವೆಸ್ಟ್ ಮಾಡ್ಕೊಳತ್ತೀವಿ ನೋಡ್ರಿ. ಇಲ್ಲಿ ಮೆಂಬರ್ ಬರ್ತಾರೆ, ಎಲ್ಲರೂ ಬರ್ತಾರ. ಇಲೆಕ್ಷನ್ ಟೈಮ್ ಬರ್ತಾರ, ಓಟ್ ಹಾಕ್ರಿ, ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತಾರೆ. ಮತ್ತೆ ಓಟ್ ಹಾಕ್ಸ್ಕೊಂತಾರೆ, ಮತ್ತೆ ಹೋಗ್ಬಿಡ್ತಾರ ಅವ್ರ ಮನೆಗೆ ಅವರು, ನಮ್ಮ ಮನೆಗೆ ನಾವು ಅಷ್ಟೇ. ಹಂಗಾಗಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನೋ ಸಂಬಂಧ ನಾವು ಇದು ಒಂದು ಪ್ರಯತ್ನ ಮಾಡ್ಬೇಕು. ನಮ್ಮ ಹುಡುಗ ಪ್ರಯತ್ನ ಮಾಡೋಣ ಅಂತೇಳಿ ಮಾಡ್ಯಾರ ನೋಡ್ರಿ. ನಮ್ಗೆ ರೋಡಿಂದ ಸಮಸ್ಯೆ ಐತ್ರಿ, ಗಟ್ರ ಚೇಂಬರ್ ಸಮಸ್ಯೆ ಐತ್ರಿ, ಅದು ಮಾಡಿಸ್ಕೊಡ್ಬೇಕ್ರಿ. ಎಷ್ಟು ವರ್ಷಗಳ ಸಮಸ್ಯೆ ಇದೆ ಇದು? ನಾವು ಬಂದ 18 ವರ್ಷ ಆತ್ರಿ. ಅವಾಗಿಂದನೂ ಸಮಸ್ಯೆ ಐತ್ರಿ. ಇದಕ್ಕಿಂತ ಮುಂಚೆ ನಮ್ಮ ಅತ್ತಿಯವ್ರು ಇದ್ರು, ಅವಾಗಿಂದನೂ ಹಿಂಗೆ ಐತ್ರಿ ಸಮಸ್ಯೆ. ಈಗ ನೀರಿಂದ ಅನುಕೂಲ ಮಾಡ್ಯಾರ್ರಿ, ಎಲ್ಲ ಸವಳ ನೀರು ಸಿನೀರಿಂದ ಅನುಕೂಲ ಮಾಡ್ಯಾರ್ರಿ. ಗಟ್ರ ಚೇಂಬರ್ ರೋಡ್ ಇದು 3 ಮಾಡಿಸ್ಕೊಟ್ರೆ ಭಾಳ ಚಲೋ ಆಕೈತ್ರಿ. ಸಮಸ್ಯೆ ಐತ್ರಿ. ಹುಡುಗರು ಎಲ್ಲಿ ಹೋಗ್ಬೇಕ್ರಿ ಆಡಕ್ಕೆ? ಇಂಥ ರೋಡ್ನಾಗ ಯಾರು ಆಡ್ತಾರೆ ಹೇಳ್ರಿ? ಬ್ಯಾಟ್ ಬಾಲ್ ಆಡಂಗಿಲ್ಲ, ಒಂದು ಸೈಕಲ್ ತೊಗೊಂಡು ಆಡಂಗಿಲ್ರಿ, ಏನೂ ಆಡಂಗಿಲ್ರಿ ಹುಡುಗರು. ಒಂದು ಗುಂಡ ಆಡ್ಬೇಕಂದ್ರೂ ಪ್ರಾಬ್ಲಮ್. ಯಾಕಂದ್ರೆ ದೊಡ್ಡ ಗಾಡಿನ ಅಡ್ಡಾಡ್ತಾವ್ರಿ ಇಲ್ಲಿ. ಹುಡುಗರು ಎಲ್ಲ ಅಂತ ಹೇಳಿ ಹೋಗ್ಬೇಕ್ರಿ ಆಡಕ್ಕೆ. ಮನ್ಯಾಗೂ ಕುಂದ್ರಂಗಿಲ್ರಿ ಭಾಳ ಹುಡುಗರು. ಸಂಡೇ ಸ್ಯಾಟರ್ಡೆ ಬಂದ್ರೆ ಹೊರಗೆ ಇರ್ತಾರೆ ರೀ ಹುಡುಗರು. ಅವ್ರು ಆಡ್ಬೇಕು, ಮನೆ ಮುಂದೆ ಇರ್ಬೇಕಂದ್ರೆ ರೋಡ್ ಆಗ್ಬೇಕ್ರಿ. ಹೌದ್ರಿ. ಇಲ್ಲ, ಅವ ಬರ್ದಿದ್ದು ನಮ್ಗೆ ಖುಷಿ ಆತ್ರಿ. ಯಾಕಂದ್ರೆ ಅವನ ಕಡೆಯಿಂದನ ಆದ್ರೆ ಈಗ ಕೆಲಸ ಆಗಲಿ ಅಂತ ನಾವು ಹೋಗಿ ಹೇಳಿದಾಗೆಲ್ಲ ಏನೂ ಆಗ್ಲಿಲ್ಲ ರೀ. ಮನೆ ಮುಂದೆ ಬಂದಾಗ ಹೇಳಿದ್ರು ಏನೂ ಕೆಲಸ ಆಗ್ಲಿಲ್ಲ ರೀ. ಅವ ಬರ್ದಾನಲ್ರಿ, ಖುಷಿ ಆಯ್ತು. ಅವನ ಸಂಬಂಧಾರ ಇದು ರೋಡ್ ಆಗಲಿ ಅಂತ ಹೇಳ್ತೀರಿ. ಈಗಾರ ಆಗ್ತೈತೇನೋ ಅಂತ ಹೇಳಿ ನಂಬಿಕೆ ರೀ. ಐತ್ರಿ, ಅವ್ರ ಮೇಲೆ ನಂಬಿಕೆ ಐತ್ರಿ. ಮೋದಿಯವ್ರ ಮೇಲೆ ನಂಬಿಕೆ ಐತ್ರಿ. ಅವ್ರು ಮಾಡೋ ಮಟ್ಟ ನಂಬಿಕೆ ಇಲ್ರಿ. ನೀರಿಂದ ಏನು ಮಾಡ್ಯಾರ್ರಿ, ಕುಡಿಯಾಕ ನೀರು ಸವಳ ನೀರೆಲ್ಲ ಮಾಡ್ಯಾರ, ಅದೊಂದು ಓಕೆ ರೀ. ರೋಡ್ ಗಟ್ರ ಚೇಂಬರ್ ಇದು 3 ಮಾಡಿಕೊಟ್ರೆ ಸಾಕ್ರಿ.
ನಿಮ್ಮ ಹೆಸರು? ಲಕ್ಷ್ಮೀ ಹಬೀಬ್.